ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ತೆರಳುವೆ ಗೋರಕ ನಗರಕ್ಕೆ, ಪರದಿನಾಂ ತೆರಳುವೆ ಗೋರಕ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಸಿಗ್ಗದ ನರಗಿ. ಕುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಸಿಗ್ಗದ ನರಗಿ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನು ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನು ಸಹಾಯ ಪಡೆಯಲು ಪರದಿನಾಂ ತೆರಳುವೆ ಗೋರಕ ನಗರಕ್ಕೆ, ಪರದಿನಾಂ ತೆರಳುವೆ ಗೋರಕ ನಗರಕ್ಕೆ. ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನು ಎದೆಗೆಡದೆ ಮದಕರಿಯಮ್ಮೆ ಕೊಬ್ಬಿಹನು. ಭೀಮನವನು ಎದೆಗೆಡದೆ ಮದಕರಿಯಮ್ಮೆ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಪಟವ, ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರಾರ್ಪಟವ. ಕದನದಲ್ಲಿ ಮದ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳು ಪರದಿನಾಂ ತೆರಳುವೆ ಗೋರಕ ನಗರಕ್ಕೆ, ಪರದಿನಾಂ ತೆರಳುವೆ ಗೋರಕ ನಗರಕ್ಕೆ. ಪಾಂಡವರು ಪಾಂಡವರು ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಈ ದುರ್ಯೋಧನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿದೆ ಮುಂದಿನ ಮಹಾಯುದ್ಧ. ಆ ಪಾಂಡವರು ಈ ಪೃಥ್ವಿಯನ್ನಾಡಲು ಅಸಮರ್ಥರು. ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಂತೂ ಅಸಾಧ್ಯವಾಗದ ಮಾತು. ಅವರು ನಿಜವಾಗಿ ಕ್ಷತ್ರಿಯ ವೀರರಾಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಈ ದುರ್ಯೋಧನ ನಿರ್ಧಾರ ಅಚಲ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೇಗೋ ಅರ್ಜುನಗಿಂತ ಮೊದಲೇ ದ್ವಾರಕಾ ನಗರವನ್ನು ತಲುಪಿದರು. ಇನ್ನು ಯುದ್ಧಕ್ಕಾಗಿ ಶ್ರೀಕೃಷ್ಣ ಬಲರಾಮರ ಸಹಾಯವನ್ನು ಪಡೆಯುವುದು. ಯಾದವ ರಾಘವ ಸೈನ್ಯವದೊಳತರ ಸುಲಭದಿ ಮಾಡಿಸುವ ಶತ್ರುಗಳ, ಯಾದವ ರಾಘವ ಸೈನ್ಯವದೊಳತರ ಸುಲಭದಿ ಮಾಡಿಸುವ ಶತ್ರುಗಳ ರಾಮರಮಣನು ನನ್ನಶವಾದ ರಾಮಗಲ್ಲ ಭೀಮನ, ರಾಮರಮಣನು ನನ್ನಶವಾದ ರಾಮಗಲ್ಲ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮೆತ್ತ ಕಾರಣ ತಡ್ಡಿಹನ ಬಣವ, ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮೆತ್ತ ಕಾರಣ ತಡ್ಡಿಹನ ಬಣವ. ಗುರು ಸಿಂಹಾಸನದಲ್ಲಿ ಕುಳಿತು ಇರುತ್ತವ ಹರ್ಷದಿ ಕರೆಯ ನಾಳ್ವೆ,
ದ್ವಾರಕಾ ನಗರಕ್ಕೆ ಮರುದಿನ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಸಿಗ್ಗದ ನರಗೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಸಿಗ್ಗದ ನರಗೆ ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನು ಸಹಾಯ ಪಡೆಯಲು ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನು ಸಹಾಯ ಪಡೆಯಲು ಪರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನ ತೆರಳುವೆ ಪರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಬೇಡ ಬಿಡ ಕೃಷ್ಣ ಮಾಧವ ಮುರಾರೇ ದರುಶನವ ನೀ ತೋರೆಯ ದೇವ ದರುಶನವ ನೀ ತೋರೆಯ ದರುಶನವ ನೀ ತೋರೆಯ ದೇವ ದರುಶನವ ನೀ ತೋರೆಯ ಪಾಂಡವರ ಇವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರ ಇವರ ಪ್ರಾಣವು ನೀನು ಪಾಂಡವರ ಇವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗಭಯವ ಪರಮ ದಯಾಕರ ಕೊಡು ಎನಗಭಯವ ಜೀವವು ನೀನೆಂದು ನಂಬಿದೆ ನಯ್ಯ ಜೀವವು ನೀನೆಂದು ನಂಬಿದೆ ನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರೆಯ ದೇವ ದರ್ಶನವ ನೀ ತೋರೆಯ ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನು ಶ್ರೀ ಕೃಷ್ಣನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ತೆರಳುತ್ತಿರುವನು. ಹೇಗಾದರೂ ಮಾಡಿ ದುರ್ಯೋಧನನ ಆದಿಯನ್ನು ತಪ್ಪಿಸಿ ದ್ವಾರಕೆಗೆ ತೆರಳಿ ಶ್ರೀ ಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವೆನು. ಅರಣ್ಯವಾಸವ ಆಜ್ಞಾನುಸಾರ ಅರಣ್ಯವಾಸವರಾಜ್ಞಾನುಸಾರ ಆನಂದದಿ ನಾವು ಪಡೆದೆವು ದೇವಾ ಕೃಷ್ಣ ಮಾಧವ ಆನಂದದಿ ನಾವು ಕಳೆದೆವು ದೇವಾ
ಕನಿಕರಿಸುವರಿ ಕರುಣಾಳು ಕೃಪೆ ತೋರಿ ಕನಿಕರಿಸುವರಿ ದರ್ಶನವ ಕೃಷ್ಣ ಮಾಧವ ಮಾಧವ ಮಧುಸೂದನ ಈ ದಿನ ನಾ ಮೊರೆ ಕೇಳಿಸದೇನು ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ನಾ ಮೊರೆ ಕೇಳಿಸದೇನು ದೇವಾದಿದೇವ ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ನಿನಗಾಗಿ ನಾ ಓಡೋಡಿ ಬಂದು ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾ ಮೊರೆ ಕೇಳಿಸದೇನು ದೀನರ ಸಲಹುವ ದಾನವ ವೈರಿ ದಾನವ ಮಾಲ್ಪೆನೋ ದಯ ತೋರಿಯೇ ದೀನರ ಸಲಹುವ ದಾನವ ವೈರಿ ದಾನವ ಮಾಲ್ಪೆನೋ ದಯ ತೋರಿಯೇ ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ಎಂದಿಗೆ ನಿನ್ನಯ ದರ್ಶನ ಭಾಗ್ಯವು ನಿನಗಾಗಿ ನಾನು ಓಡೋಡಿ ಬಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾ ಮೊರೆ ಕೇಳಿಸದೇನು ಹೇ ಮಾಧವ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತಿಯನ್ನು ನಿರ್ವಹಿಸಿದನು ಅನುದಿನವೂ ಹೊನಗಾಲವು ಆತನ ಸನ್ನಿಧಿಯಲ್ಲಿರುವ ನಾವೇ ಧನ್ಯರು. ಏನೇ ಭವ್ಯ ಭವನದ ಶೃಂಗಾರ ವೈಭವ, ಏನೇ ಭವನದ ಕಲಾಕೃತಿ, ಹಬ್ಬ ಎಂದು
ಇಲ್ಲದಂತ ವಿಚಿತ್ರಗಳಿಂದ ಅಲಂಕೃತವಾಗಿ ರಂಗು ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಭವನ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿತ್ತು ಎತ್ತಲ್ಪಟ್ಟಂತ ಸಾಲುಗಂಬಗಳ ಸೊಬಗು. ಓಹೋ, ನಯನ ಮನೋಹರ ಶಿಲ್ಪ ಕಲಾಚಾತುರ್ಯವೇ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ರಂಗ ಪಕ್ಷಿಗಳು ಹೇಗೆ ಚಿತ್ತರಿ ನಗುತ್ತಿವೆ, ಒಟ್ಟು ಮಾಣಿಕ್ಯ ರತ್ನ ಹೇಗೆ ತಳತಳುತ್ತಿವೆ. ನವಿಲು ರಂಗ ಪಕ್ಷಿಗಳು ಹೇಗೆ ಚಿತ್ತರಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳುತ್ತಿವೆ. ದೇವಲೋಕಾದಿ ಲೋಕವ ಬೆರಗಿ ಧರಗಿಳಿದಂತಿದೆ, ದೇವಲೋಕಾದಿ ಲೋಕವ ಬೆರಗಿ ಧರಗಿಳಿದಂತಿದೆ. ಎನ್ನುತ್ತು ಕೃಷ್ಣನ ದರ್ಪದ ಸಿರಿತನ, ಎನ್ನುತ್ತು ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಶಿಲಾಬಾಲಕಿಯರ ಬಹುಭಂಗಿಯ ತೋರಿ ಓರೆ ನೋಟವ ಬೀರಿ ಸ್ವಪ್ನ ಶರೀರವನ್ನೇ ಬಡಿದೆಬ್ಬಿಸುವ, ಹರಬೆತ್ತಲೆ ಶರೀರವನ್ನೇ ತೋರುವ ವಾರಾಂಗಿರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ. ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆಯಂತಹ ನಾಸಿಕ, ಮಧು ಚಂದ್ರನನ್ನೇ ಮೋಸುವಂತಹ ಮಂದಾಸ, ಹವಳದಂತ ಹದರಗಳು, ಬಳ್ಳಿಯಂತೆ ಬಳುಕಿ ಆಡುವ ನಡುವು. ಓಹೋ, ಇವರು ನಮ್ಮೆ ನೋಡುತ್ತಿದ್ದರೆ ಇವರು ನಮ್ಮೆ ನೋಡುತ್ತಿದ್ದರೆ ನಾನೇ ಒಂದು ಬಿಗಿದಬ್ಬಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಒಲೆ ಒಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸರಿಗ ಪರಿಸ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವೇ ಮತಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವೇ ಮತಿಸಿದ ಹುಲಿಯಾಕಾರ ಉರಿಮೀಸೆಯದೊರ ಈ ಸರದಾರ ಕೌರವೇಶ್ವರ ಕೌರವ ಸರದಾರ ಹುರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸರಿಗ ಬರಿ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಏನು ನನಗೆ ಮತಿಭ್ರಮೆಯೇ ಇಲ್ಲ ಕನಸೆ
ಇದೆಲ್ಲವೂ ಕೃಷ್ಣನ ಮಾಯಾಜಾಲ. ಕೃಷ್ಣ ನಿನ್ನ ಮಾಯಾಜಾಲವನ್ನು ಕಂಡು ಹೆಚ್ಚಿ ಬೆರಗಾಗುವನಲ್ಲ ಈ ಚಲದಂಕ ಮಲ್ಲ ಕೌರವೇಶ್ವರ. ನವಕಂಡ ಭೂಮಂಡಲಾಧಿಪ ಮಣಿಮಕುಟ ವಿಭ್ರಮದಿಂದ ನಿರಂತರ ನಿಜವಾದ ಪುರಸ್ಕೃತನಾಗಿ ಗೌರಿ ವೀರಶಂಡ ನಿರ್ಮೂಲ ದಾರ್ದಂಡ ಬಲಮಂಡಿತನಾಗಿ ದಿಗ್ಜಿಗಂತೆ ಶೋಭಿತ ರಾಜ ಶತ್ರು ಭಯಂಕರ ಸಾಮ್ರಾಜ್ಯಾಧಿಪತಿಯಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರವರ್ತಿಯಾದ ನನ್ನರ ಮನೆಗಿಂತಲೂ ಮಾಧವನ ಭವನವೇ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ. ಸಾರ್ಥಕಿ, ನಿಮ್ಮ ಕೃಷ್ಣನೆಲ್ಲಿರುವನು? ಗುರುನಂದನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಒಲಗಿರುವನು ಕೃಷ್ಣನು. ಏನು ಆಡಂಬರ! ವಸಂತ ಕುಸುಮಾಗಣಿತ ಕುಸುಮಾಕರ ಸುಗಂಧ ಸುಪರಿಮಳ ಸುವಾಸನೆ ಕಂಪಿನಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಅರಸ ನಂದಗೋಪಾಲನು ಆಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲೇಬೇಕಲ್ಲವೇ ಸಾರ್ಥಕಿ? ಇರಬಹುದು. ನನಗೂ ಹಾಗೆ ತೋರುವುದು. ಬಾ, ಈ ಭದ್ರಾಸನದಲ್ಲಿ ಕುಳಿತುಕೊಳ್ಳುವೆನೋ ಸಾರ್ಥಕಿ. ಆದರೆ ನಿನ್ನಲ್ಲಿ ನಂದೊಂದು ಮಾತಿದೆ. ಏನದು? ಎಂದಿನಿಂದ ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಪ್ರಾರಂಭವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಿ ನಿಲ್ಲಬೇಕು. ಅದಕ್ಕೆ ನನ್ನಿಂದ ಉತ್ತರಿಸಲು ಸಾಧ್ಯವಿಲ್ಲ ಗುರುರಾಜ. ನಾವು ಶ್ರೀಕೃಷ್ಣನ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರೋ ನಾವು ಅಲ್ಲಿಯೇ ಇರುವೆವು. ಸಂದೇಹವೇನಿದೆ ಬಿಡು ಸಾರ್ಥಕಿ. ನಿರಾಶೆ ನಿದ್ರೆ ಮುಗಿದ ಬಳಿಕ ಕಪಟ ನಾಟಕ ಸೂತ್ರಧಾರಿಯ ಚತುರತೆ ರಹಸ್ಯವೋ ಎಂತಾದರೂ ಚಿಂತೆ ಇಲ್ಲ. ಇದು ಪಣ ತೊಟ್ಟ ಸಂದರ್ಭವಾದ್ದರಿಂದ ಶುದ್ಧ ತಾಮಸ ಗುಣ ನಿಧಾನವಾಗಿ ಎಚ್ಚರವಾಗಲಿ. ಎಂತಿದ್ದರೂ ಯಾದವರೊಡನೆ ಮಾಧವನು ನನ್ನ ಪಕ್ಷ. ಶತ್ರುಗಳ ಧಿಕ್ಕರಿಸಬಲ್ಲ ಕುರು ಚಕ್ರವರ್ತಿ ಡಾಂಬಿಕರ ವರ್ತನೆಯನ್ನು ಖಂಡಿಸಲು ಬಿಡಲಾರ. ಚಂದ್ರಕುಲ ಚಕ್ರೇಶ್ವಾದ ನಾನು ಗೋಪಾಲನ ಪದದಡಿಯಲ್ಲಿ ಅಸಂಭವ ಅಪಮಾನಕರ ಕುರುಕುಲಕ್ಕೆ ಅಗೌರವ ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರ ಸದಾ ನಿನ್ನ ಅಭಯಂ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯಂ ದಿನ ಬಂದು ನಿಗಮಾಗಮ ದಿನ ಬಂದು ನಿಗಮಾಗಮ ಅಗಣಿತ ಗುಣ ಹರಿ ಅಗಣಿತ ಗುಣ ಹರಿ ಜಗದ ವ್ಯಾಪಕ ಕೃಷ್ಣ ಕೃಷ್ಣ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖ? ಪಾರ್ಥ, ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು? ಅದನ್ನು ನಾನು ಹೇಳಲಾರೆ, ನೀನೇ ನೋಡು. ಓ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ವಿಳಂಬೆಯ ಪೌರುತ್ಯ ಫಲವಾಗಿ ಇಂದು ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವದ ಫಲ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕ್ಕೆ ಹೊರಟಿದ್ದೆಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ನಾನಿಲ್ಲಿಗೆ ಬಂದೆನು ಪಾರ್ಥ. ನಾನು ಯಾರನ್ನು ನೋಡಿಯೂ ಅಸಮಾಧಾನ ಪಡುವವನೇ ಅಲ್ಲ. ಇನ್ನು ನಿನ್ನ ಸುದೈವದ ಫಲ ಅದು ನಿನಗೆ ಮುಂದೆ ತಿಳಿಯುವುದು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರಕುವುದು. ಫಲಗಳ ವರಪ್ರಸಾದ ಸಂಪೂರ್ಣ ಸದಾವಕಾಶ ಕಲ್ಪಿಸುತ್ತಾದ್ದರಿಂದ ಭರತ ಕಂಡ ಸ್ವತಂತ್ರ ಅಧಿಕಾರ ಬಲವಂತರಿಗೆ ಮಾತ್ರ. ಈಗಿನ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರೆ ತಾನೇ ಹಲವಾರು ರಾಜ್ಯಗಳ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ಕಮಲದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನೂ ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅಳಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿರುವುದು. ಶಬರಿಗ ಭಯವನ್ನಿಟ್ಟ ಪ್ರಭುವೇ ಭಕ್ತ ವಿಭೀಷಣನ ಸ್ವಭಾವವ ಕಾಯ್ದ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗೋ, ಶೀಘ್ರದಿಂ ಜಾಗೃತನಾಗೋ, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೇಗಿಸು ಲೋಕದ ಭವ ಬಂಧನ, ನೇಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಸಿಂಧು ಶಯನ ಸುಂದರ ವದನ, ನೇಗಿಸು ಲೋಕದ ಭವ ಬಂಧನ, ನೇಗಿಸು ಲೋಕದ ಭವ ಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಂತ
ಪರ್ಯಂತವು ನೀ. ನಗು ನಗುತ್ತಲೇ ಜಗವ ಬೆಳಗಿದೆ ಭೃಗು ಮುನಿ ದರ್ಪದ ಆಶಯ ಅಳಿಸಿ. ಭೃಗು ಮುನಿ ದರ್ಪದ ಆಶಯ ಅಳಿಸಿ ಮೋಕ್ಷವ ನೀಡಿದ ಪ್ರಭು ನೀ. ಓ ಸಿಂಧು ಶಯನ ಸುಂದರವದನ ನೇಗಿಸು ಲೋಕದ ಭವ ಬಂಧನ. ನೇಗಿಸು ಲೋಕದ ಭವ ಬಂಧನ. ಪರಮಾತ್ಮ ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ಅಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆಗಿಡಲು. ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಸಿಂಧು ಶಯನ ಸುಂದರವದನ. ಓ ಸಿಂಧು ಶಯನ ಸುಂದರವದನ ನೇಗಿಸು ಲೋಕದ ಭವ ಬಂಧನ. ನೇಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರವದನ ಹೇಳು ಜನಾರ್ದನ. ಯಾರು? ಅರ್ಥ ಸೌಖ್ಯವೇ? ಸಮಾಚಾರವೇನು? ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಚೇಚಿ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠ ಇರಲಿಲ್ಲವೇ? ಪರಮಾತ್ಮ ನಿನ್ನ ಪಾದ ಸಾನ್ನಿಧ್ಯವೇ ನಮಗೆ ಸ್ಥಾನ. ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ. ಸೌಖ್ಯವೇ? ಸಮಾಚಾರವೇನು? ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಬಾಮ ಬಾಮಾರಮಣ, ಏ ನಿನ್ನ ಹೊಗಳಿಕೆ ಸ್ತೋತ್ರ ಬರೀ ಪಾತ್ರಾಭಿನಯ ನಾಟಕವೆಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಬಂದು ಬಹಳ ಹೊತ್ತಾಗಿದ್ದರು ಎಚ್ಚರವಾಗದೆ ಇದ್ದು ಅದೇ ನಿನ್ನ ಪ್ರಾಣ ಮಿತ್ರನು ಅರ್ಜುನನು ಬಂದೊಡನೆ ಜಾಗೃತನಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಹಾಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಬಾವಾ ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೌರವ ಪಾಂಡವರು ಭೀಕರ ಸಂಗ್ರಾಮ ಬರದಿಂ ಸಾಗಿರ್ಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀರಿನ
ನಮ್ಮ ಪಕ್ಷವ ಸಂತಸದಿ ಬರ್ಪುದೈ ಮಾಧವ ಕೃಷ್ಣ ಭೋರ್ಗರಿವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮ ಬಂದೊದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ನಾನಿಲ್ಲಿಗೆ ಬಂದಿರುವೆನು. ಏನು ಗುರು ಪಾಂಡವರಿಗೆ ಯುದ್ಧವೇ? ಇದೆಂದ ದುಡುಕಿನ ವಿಚಾರ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಚಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಬಾವ ಬೇಡ ಬಾವ, ನನ್ನ ಮಾತನ್ನು ಕೇಳು. ಅರ್ಥ ಭರತ ಕಂದ ಪ್ರಳಯದಿಂದ ಲಾಭಗಾರಿಗೂ ಸಂತಾಪ ದುರಿತ ಭೇಷಗೋದಿ ಅಟ ಸಮರಸ ಅನುದಿತ. ಭರತ ಕಂದ ಪ್ರಳಯದಿಂದ ಲಾಭಗಾರಿಗೂ ಲಾಭಗಾರಿಗೂ. ಬೇಡ ನನ್ನ ಮಾತನ್ನು ಸದಯರಲ್ಲಿ ವೇಸಗಿ ಭರತ ಭೂಮಿಯಾಳ ಬಯಸಿ. ಸದಯರಲ್ಲಿ ವೆನಿಸಿ ಭರತ ಭೂಮಿಯಾಳ ಬಯಸಿ. ಬಂದು ಭಯಗರ ಬಂದು ಫಲಗರ ತಂದ ಮರಣವೋ ಮಮಾದ ಬೇಡ ಭ್ರಾಂತನಾಗಿ ದುಃಖ ಬೇಡ. ಮರಣವೋ ಮಮಾದ ಬೇಡ ಭ್ರಾಂತನಾಗಿ ದುಃಖ ಬೇಡ. ಭರತ ಚಂದ ಪ್ರಳಯ ಲಾಭಗಾರಿಗೂ ಸಂತಾಪ ದುರಿತ ಭೇದವೋ ಸಮರಸ ಅನುದಿತ. ಭರತ ಚಂದ ಪ್ರಳಯ ಲಾಭಗಾರಿಗೂ ಭಾವ
ನೆಲದಾಸೆಯಿಂದಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಇದೆ. ಈ ನಿನ್ನ ಉಪದೇಶವನ್ನು ಬಿಟ್ಟು ಇಲ್ಲಿಗೆ ಬಂದ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸಿ ಮುಕುಂದ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಆದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಯ್ಯ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ತಾವುಗಳು ನನಗೆ ಸಹಾಯವನ್ನು ಮಾಡಲೇಬೇಕು. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಪಕ್ಷಪಾತ ಅಸಂಭವ. ವಿಶ್ವಕಂಟಕರನ್ನು ಕೊಂದ ಸುದರ್ಶನ ಚಕ್ತಿ ಸಾಮರ್ಥ್ಯವನ್ನು ಪ್ರಾರಂಭಿಸಲು ಮತ್ತೆ ಸದಾವಕಾಶ. ನೀನು ವೀರನು, ನ್ಯಾಯಾಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಓಹೋ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಆತನಾದರೂ ನಿನಗಿದ್ದಲು ಚಿಕ್ಕವ. ಓ, ತನಗೆ ಏನು ಬೇಕೆಂಬುದು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಹಾಗೆಂದು ದುಡುಕುವುದು ಬೇಡ. ನಿಮ್ಮ ಇಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಹಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಕ್ತನು, ನಿರಸ್ತ್ರನು, ನಿರಾಯುಧನಾದ ನಾನೇ ಮತ್ತೊಂದು ಕಡೆ. ಅರ್ಜುನ, ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಿಸ್ಸಂದೇಹವಾಗಿ ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು, ನಿರಾಯುಧನು, ಈತರಿಂದ ಆಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಕೇಳೆಂದೇ ಅಲ್ಲ, ಕೇಳಲು ನಿನ್ನ ಬಳಿ ಏನು ತಾನೇ ಉಳಿದಿದೆ? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷಕ್ಕಿರಲಿ. ಬಲೆ 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 ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೇ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡಿವೆನು. ಹೇ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯೋದನೆಂದು ಭಾವಿಸಿದೆ. ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಣಯ ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿಸಿ ತಾಂಡ ಪ್ರಳಯ ನೃತ್ಯ ಸಿಂಹನಾದ ಧರ್ಮಿಕಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವನ್ನು ಸಹಿಸಲಾರ ರಣದೋಳ್ ಆಯುಧವನ್ನು ಧರಿಸದಿರೇ ರಣದೋಳ್ ಆಯುಧವನ್ನು ಧರಿಸದಿರೇ ಪಾಂಡವರಂ ರಣದೆಂತು ಪಾಲಿತೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ.
ಪಾಂಡವರೆಂದರೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಹೇಗಿರುವಾಗ ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಮುಕುಂದ? ನಾವೇ ಬೇರೆ ಆದವರು, ಆದರೂ ಬಾಲಕವಿಲ್ಲ ಕೇಳು ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದೆಂದು ವಚನ ಬಿಟ್ಟಿರುವೆ. ವಚನ ಭ್ರಷ್ಟನಾದ ಜೋಕೆ. ಭಾವ, ಹಾಡಿದ ಮಾತು, ನೀಡಿದ ಭಾಷೆ ಎಂದಾದರೂ ಮರೆಯಲಾದಿತ್ತೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನನ್ನ ನಿನ್ನ ಭೇಟಿ ಸಮರಾಂಗಣದಲ್ಲಿ ಆಗ ನೋಡುವೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬರಾಬರವನ್ನು. ಭಾವ, ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ನನ್ನೀ ದ್ವಾರಕಾ ಯಾತ್ರೆಯು ಸಫಲವಾಯಿತು. ನಾನೇ ಧನ್ಯ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದರೆಗೆ, ಅರಳಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವನ್ನು ನೀಡಿದ ಯದುಪತಿ, ಅಭಯವನ್ನು ನೀಡಿದ ಪಾಂಡವರ್ ವಿಜಯ ನಂದ ವಿನೋದ, ಪಾಂಡವರ್ ವಿಜಯ ನಂದ ವಿನೋದ, ಪಾಲಿಪ ದೇವನೆನಿಸಿದ, ಪಾಲಿಪ ದೇವನೆನಿಸಿದ, ಧನ್ಯತೆಯಾಂತೆಯೋ ಪುಣ್ಯೋದಯನೇ. ಕೃಷ್ಣ ಧನ್ಯತೆಯಾಂತೆಯೋ ಪುಣ್ಯೋದಯದಿ, ರಾಧಾ ರಮಣ ಕೈವಶನ, ರಾಧಾ ರಮಣ ಕೈವಶನ, ಅಭಯವನ್ನು ನೀಡಿದ ಯದುಪತಿ, ಅಭಯವನ್ನು ನೀಡಿದ, ಅಭಯವನ್ನು ನೀಡಿದ ಯದುಪತಿ, ಅಭಯವನ್ನು ನೀಡಿದ ಯದುಪತಿ. ಅರ್ಜುನ, ಎಂಥ ಕಾರ್ಯವನ್ನು ಮಾಡಿದೆಯೋ ಮಿತ್ರ. ಸರಸ್ವದಿಂದ ಪ್ರಾಜೆಕ್ಟ್ಗೆ ಆಹ್ವಾನವನ್ನು ಕಟ್ಟೆಯಿಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಓರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರನಾಗಿ ಮೆರೆಯಲಿರುವ ಅಣ್ಣ ಬಲರಾಮ ಸಹಿತ ಯಾವುದವರ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಕ್ತನು, ನಿರಸ್ತ್ರನು, ನಿರಾಯುಧನಾದ ನನ್ನನ್ನೇಕೆ ಕೇಳಿಕೊಂಡೆ ಮಿತ್ರ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ಮಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಸ್ಥಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ,
ವಿಜಯ ನಾನರಿಯನೆ ನಿನ್ನ ಶೌರ್ಯ ವಿಜಯ ನಾನರಿಯನೆ ನಿನ್ನ ಶೌರ್ಯ ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ ಅರಿಯಲೇ ನಿನ್ನ ವೀರ ಪ್ರಭಾವವನ್ನು ಅಂತ ಅರಿಯಲೇ ನಿನ್ನ ವೀರ ಪ್ರಭಾವವನ್ನು ಸಾಧಿಸು ಸಾಮರ್ಥ್ಯದಿ ಸಮರವ ಭಾವಾ ಅರ್ಜುನ ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಹದ್ದಾಡುತ್ತಿರುವೆಯಲ್ಲೋ ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ಪಾರ್ಥ, ಪುನಃ ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ವೇಕೆ ಮಾಧವ? ಮಾಧವ ನಿನ್ನಯದೇ ದೇವಾ, ಮಾಧವ ನಿನ್ನಯದೇ ಪೊಂದುವೆ ಭಯವಿಲ್ಲ ಜಗದಿ ಭಯವಿಲ್ಲ ಜಗದಿ ಮುರಹರಿ ನಿನ್ನಯ ಒಲೊಂಬೆಯ ಬಾಲದೇ ಮುರಹರಿ ನಿನ್ನಯ ಒಲೊಂಬೆಯ ಬಾಲದೇ ಮಾಧವ ನಿನ್ನಯದೇ ಚಾತುರವೇ ತತು ವಿಜಯ ವಿಜಯ ಚಾತುರವೇ ತತು ವಿಜಯ ಕರಗಳು ಗಾಂಡೀವ ಬೆಳೆದಿಯೋ ದೃಢದಿ ಕರದಳು ಗಾಂಡೀವ ಬೆಳೆದಿಯೋ ದೃಢದಿ ಎದೆಗೆಡದಿರು ಜೋಗೆ ಕೆಡುದೀರ ನೀ ಬೆಳೆಸಿ ಎದೆಗೆಡದಿರು ಜೋಗೆ ಕೆಡುದೀರ ನೀ ಬೆಳೆಸಿ ಚಾತುರವೇ ತತು ವಿಜಯ ವಿಜಯ ಚಾತುರವೇ ತತು ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ಸಾಹಸ ನಿನ್ನ ಸಾಧಿಸುವವ ನಾನು ಸಾಹಸ ನನ್ನದು ಸಾಧಿಸುವವ ನೀನು ಸಾಹಸ ನನ್ನದು ಸಾಧಿಸುವವ ನಾನು ಮಾಧವ ನಿನ್ನಯದೇ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ
ಅನವರತವು ನಿನ್ನ ಬಿಡದಲೆ ಕೋರೆವೆ. ಅನವರತವು ನಿನ್ನ ಬಿಡದಲೆ ಕೋರೆವೆ. ಮನದನು ಮಾನವ ಪಾರ್ಥ ಪಾರ್ಥ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯ ಭಯವೇ ತಗೆಯಿನ್ನು. ಸಾಧಿಸು ಕಾರ್ಯವಾ ಭಯವೇ ತಗೆಯಿನ್ನು. ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು. ಕಾತುರವೇತ ವಿಜಯ ಜಯ ಕಾತುರವೇತ ವಿಜಯ.